ನಾನು 1000 ರೂಪಾಯಿ ತಗೊಂಡಿದ್ದೀನಿ. ನಿನ್ನ ಹೋಗ್ಲಿ ಬಿಡಿಯತ್ತೆ. 1000 ರೂಪಾಯಿನ ದಾಳಿ ಹೋಗೋ ಭಿಕ್ಷುಗಳಿಗೆ ದಾನ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ ಮಗು ಸತ್ತಿದ್ರೆ ಶವ ಸಂಸ್ಕಾರಕ್ಕಾದ್ರೂ 1000 ರೂಪಾಯಿ ಕೊಡ್ಲೇಬೇಕಾಗಿತ್ತ. ಮೈ ಹುಷಾರಿದ್ದೇರೋ ಮಗನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ರೆ ಅಮ್ಮನಿಗೆ ಮಾತಾಡ್ತೀಯಾ? ನೀನು ಮನುಷ್ಯ ಅಲ್ಲ. ಇಷ್ಟು ಅವಮಾನ ಆದ್ಮೇಲೆ ನಾನಿಂದಲೇ ಇರೋಣ. ಸ್ವಸ್ಥೆ ಅಧಿಕಾರ ನಡೆಯ ಮನೆಯಲ್ಲಿ ನಮ್ಮಂತ ಮರ್ಯಾದಸ್ತ್ರ ಇರಬಾರ್ದು. ನಡೆದಿ ಹೋಗೋಣ. ತಾಳಿದ ಒಂದು ಬಾಡಿಯಾನು ಅನ್ನೋ ಹಾಗೆ ಬಂದು ಕಷ್ಟಗಳನ್ನೆಲ್ಲ ತಡ್ಕೊಳ್ಳೋದೇ ದೊಡ್ಡತನ. ನಿಮ್ ದೊಡ್ಡತನ ಬೇಕಾಗಿಲ್ಲ. ನಡೀರಿ. ಇಲ್ಲ, ಖಂಡಿತ ನಾನು ಈ ಮನೆ ಬಿದ್ದೋದಿಲ್ಲ. ಹಾಗಾದ್ರೆ ಆ ರಾಕ್ಷಸಿಗೆ ನೀವು ಬಿಸ್ಕೊಂಡು ಇಲ್ಲೇ ಬಿಡ್ತೀರಿ. ಉದ್ಯೋಗ ಅಲ್ವೇ? ಅವನು ನನಗೆ ಚಪ್ಪಲಿ ತಗೊಂಡು ಹೊಡೆದ್ರು ನಾನು ಈ ಮನೆ ಬಿಟ್ಟು ಹೊರಗೋಗಲ್ಲ. ಯಾಕೆ ಅಂತ ಕೇಳು. ನಿಮ್ದು ಬಂಟ್ವಾಳು ಅದಕ್ಕೆ. ಅಯ್ಯೋ ಅವಿವೇಕಿ, ಬಿರುಗಾಳಿ ಬಂತು ಅಂತ ಪೂಜಾರಿ ದೇವಿ ಪೂಜೆ ಮಾಡೋದು ಬಿಟ್ಟಿರ್ತಾನೆ. ನಮ್ಮತ್ತೆ ಯಾರು? ಸಾಕ್ಷಾತ್ ಗಂಗಾ ಭಾಗೀರಥಿ. ನಮಗ್ ಕಷ್ಟ ಬಂತು ಅಂತ ಅವ್ರನ್ನ ಒಂಟಿಯಾಗಿ ಬಿಟ್ಟು ಹೋಗೋದು ನನಗೆ ನ್ಯಾಯ ಇದೆಯಾ? ನೋಡು, ನಾವಿರೋವಾಗ್ಲೇ ಅವ್ರಿಗೆ ಇಷ್ಟೊಂದು ಕಷ್ಟ ಕೊಡ್ತಾರೆ, ಅವಮಾನ ಮಾಡ್ತಾರೆ. ನಾವು ಅವ್ರನ್ನಲ್ಲಿ ಬಿಟ್ಟು ಹೋದ್ರೆ ಅವ್ರನ್ನ ಬದುಕೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ಯಾ? ನೀವ್ ಹೇಳೋದ್ ನಿಜ ಅಳಿ ಅಂದ್ರೆ ನಿಮ್ಗಿರೋ ವಿವೇಕ ಬುದ್ಧಿ ನೀರಿಗೆಲ್ಲ ಬರ್ಬೇಕು. ನಮ್ ಪೂರ್ವಗೆ ನನ್ ಪುಣ್ಯ ನಿಮ್ಮಂತ ಅಲ್ಲೇ ಸಿಕ್ಕಿರೋದು. ನೋಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಹೇಗಾದ್ರೂ ಮಾಡಿ ಆ ಭೂತನ ಮನೆ ಬಿಟ್ಟು ಹೊರಸಿ. ಅತ್ತೆ, ಕೃತಯುಗದಲ್ಲಿ ಕಮಲಾದಾಸನಿಗೂ ಹೊಳಿಲಿಲ್ಲ, ತ್ರೇತಾಯುಗದಲ್ಲಿ ತಾರಾದಾಸನಿಗೂ ಹೊಳಿಲಿಲ್ಲ, ದ್ವಾಪರ ಯುಗದಲ್ಲಿ ದಮಯಂತಿದಾಸನಿಗೂ ಹೊಳಿಲಿಲ್ಲ. ಆದ್ರೆ ಕಲಿಯುಗದಲ್ಲಿ ಈ ರಾಮದಾಸನಿಗೆ ಹೊಳೆದಿದೆ ಒಂದು ಅದ್ಭುತವಾದ ಉಪಾಯ. ನೀವು ಸ್ವಲ್ಪ ಧೈರ್ಯ ಮಾಡಬೇಕು ಅಷ್ಟೇ. ನಮ್ಮಮ್ಮ ಧೈರ್ಯ ಲಕ್ಷ್ಮಿ. ಅತ್ತೆ, ಸ್ವಲ್ಪ ಮೇಲೆ ನೋಡಿ, ಈ ಕಡೆ ಕೊಡಿ. ಮನಸ್ಸು ಮಾಡಿ. ಧೈರ್ಯ ಸಾಹಸೆ ಲಕ್ಷ್ಮಿ. ಸದ್ಯ ಮಗುನ ಕರೆಕ್ಟ್ ಟೈಮ್ ಕರ್ಕೊಂಡು ಬಂದ್ರೆ ಇನ್ನೇನು ಭಯ ಇಲ್ಲ. ಈ ಮೆಟ್ರಿಕ್ ಸರ್ ಈ ಹಳ್ಳಿನ ಈ ಪಾಯಸದಲ್ಲಿ ಹಾಕಿದ್ರೆ ಅವನ ಕತೆ ಅತ್ತೆ, ಒಳ್ಳೆ ಕೆಲಸ ಮಾಡೋ ಯಾವಾಗ್ಲೂ ಹೀಗೇನೆ. ಮೊದಲು ಸ್ವಲ್ಪ ಭಯ ಆಗುತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಚೆನ್ನಾಗಿ ಸಾಕು ಅತ್ತೆ, ಎಲ್ಲ ಮುಗಿದೋಯ್ತು. ಈ ಪಾಯಸದಲ್ಲಿ ಹಳ್ಳಿ ಹೆಣ, ಅಲ್ಲಿ ಡೈನಿಂಗ್ ಹಾಲ್ನಲ್ಲಿ ಅವಳ ಹೆಣ. ನಮ್ಮ ಜೊತೆ ಹೇಗಿದ್ದಳಮ್ಮ ಶಾಂತಿ? ನಾನು ಕೋಪದಲ್ಲಿ ಏನೇನೋ ಅಂದ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಮ್ಮ. ಎಷ್ಟೇ ಆದ್ರೂ ಅವಳು ನನ್ನ ಮೊಮ್ಮಗ ಹೇಳ್ತಾನೆ. ಹೇಗಿದ್ದಾಳಮ್ಮ? ಹುಷಾರಾಗಿದ್ದಾಳೆ. ನೋಡಮ್ಮ, ಪಾಪ ರಾತ್ರಿ ಎಲ್ಲ ನಿದ್ದೆ ಗೆದ್ದು ಕೂತಿದ್ಯಾ, ತುಂಬಾ ಸುಸ್ತಾದಂಗ್ ಕಾಣುತ್ತೆ. ಬಾ ಅಮ್ಮ, ತಿಂಡಿತೀನಿ. ಬಾ ಅಮ್ಮ, ಬಾ. ಬಾಮ್ಮ, ಕೂತ್ಕೋ. ಕೂತ್ಕಮ್ಮ. ಮೇಲೆ ನೋಡ್ತಾ ಇದ್ಯಾ? ಬಡ್ಸೆ? ಬಡಿಸ್ತೀನಮ್ಮ. ಬೇಗ ಬಡ್ಸು. ಸಣ್ಣಗಾಗಿದ್ಯಲ್ಲೇ, ಅಷ್ಟು ಗೊತ್ತಪ್ಪ ನಿಂಗೆ. ಅದನ್ನ ತೆಗೆದು ಪಾಯಸ ಬಡಿಸು. ಪಾಯಸ ಇದಕ್ಕೆ ವಿಶೇಷ. ಮಗು ಗುಣ ಆದ್ರೆ ಪಾಯಸ ನೈವೇದ್ಯ ಮಾಡ್ತೀನಿ ಅಂತ ಹೊರ್ಸ್ಕೊಂಡಿದ್ದೆ. ನಿಮ್ ಕೈ ಗುಣದಿಂದ ಮಗು ವಾಸಿ ಆಯ್ತಲ್ಲ, ಅದಕ್ಕೋಸ್ಕರ ಪಾಯಸ ಮಾಡಿದೆ. ಹಳ್ಳಿ ಹಾಳಾದ
ಮಗು ಹಸ್ಕೊಂಡಿದ್ದೆ ಕಳ್ಸೋಣ ಅಂತ ಬಿಸಿ ಬಿಸಿ ಆ ಪಾಯಸ ಮಾಡಿದ್ರೆ ಅದು ಈಗಲೇ ಬಿಡ್ಬೇಕಾ? ಹಾಗೆ ಹೋಗಿ ಬಿಸಿ ಬೇಳೆ ಬಾತ್ ಮಾಡ್ಕೊಂಡ ಹೋಗಲ್ಲ. ನೋಡಮ್ಮ, ನೀನ್ ರೂಮ್ನಲ್ಲೇ ಕೂತ್ಕೊಂಡಿರು, ನಾನು ತಿಂಡಿನ ಅಲ್ಲಿಗೆ ಕಳಿಸ್ತೀನಿ. ನೀನು ಹೋಗಿ ರೆಸ್ಟ್ ತಗೋ, ಹೋಗಮ್ಮ. ಮಾಡ್ಬೇಳೆ. ನಾನು ಅವಳನ್ನು ಸಾಯ್ತಿದ್ದೆ ಅಂತ ಒಂದಲ್ಲಿ ಸಾಯ್ತಿದ್ರೆ ಇನ್ನೊಂದು ಬದುಕ್ಬೇಕು ಅಂತ ಇನ್ನೊಂದಲ್ಲಿ ಸಾಯ್ತ. ಏನಪ್ಪ ನೀವು ಇಲ್ಲಿ ಯಾಕಯ್ಯ ಹಿಂಗ್ ಉಲ್ಟಾ ಹೊಡೆದೆ? ಸುಶೀಲಾ, ಸುಶೀಲಾ, ನನ್ ಬೀಗ್ತ ಎಲ್ಲ ಕಾಣಿಸ್ತಾ ಇಲ್ಲ. ನೀನ್ ನೋಡಿಯಲ್ಲ ತಿನ್ನೋಸ್ತಿ. ಸರಿ ಹೋಯ್ತು, ಎದುರಿಗಿದ್ದ ನೀನು ಕಾಣಿಸೋದಿಲ್ಲ, ನೀನು ಬೀಗ್ತ ಯಾಕೆ ಕಾಣಿಸುತ್ತೆ? ಶೋಭಾ, ನೀನ್ ನೋಡ್ತೀನಮ್ಮ. ಇಲ್ಲಮ್ಮ. ಸರಿ, ಹಾಗಾದ್ರೆ ಆ ಬಜಾರಿನ ಕದ್ದಿರ್ಬೇಕು. ಯಾರಮ್ಮ? ಆ ಜ್ಯೋತಿನ. ಮತ್ತಾರು? ಅವಳೇ. ನಾನ್ ತಗೊಂಡಿಲ್ಲ ಅಪ್ಪೆ. ಯಾರು ತಗೊಂಡಿರಲಿ ರೆಕ್ಕೆ ಬಂದು ಹಾರ ಹೋಗುತ್ತಾ? ಆ ಕೇಳು ಡಾರ್ಲಿಂಗ್, ಈಗಿರೋ ಪರಿಸ್ಥಿತಿನಲ್ಲಿ ಈ ಮನೇಲಿ ಏನ್ ಬೇಕಾದ್ರೂ ಆಗ್ಬೋದು. ಹಗ್ಗ ಹಾವಾಗ್ಬೋದು, ಬೀಗದ ಕೈ ಮಾಯವಾಗ್ಬೋದು. ಮನೇಲಿ ಇರೋ ಕಳ್ಳರನ್ನ ಆ ಮಹಾದೇವರು ಹಿಡಿಯೋಕ್ ಸಾಧ್ಯ ಇಲ್ಲ. ಮಹಾದೇವನ ಕೈಲಾಗದೇ ಇರಬಹುದು, ಆದ್ರೆ ನನ್ನ ಕೈಲಾಗುತ್ತೆ. ಎಲ್ಲರೂ ನಿಮ್ಮ ಪೆಟ್ಟಿಗೆ ತಗೊಳ್ಳಿ, ಹೋಗಿ. ಅನುಮಾನ ಬಂದ್ಮೇಲೆ ಯಾರಾದ್ರೇನಂತೆ ಪರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮೊದಲು ನಮ್ಮದು ನೋಡಿ. ಬೀಗ ಹಾಕಿಲ್ಲ, ಬೇಕಾದ್ರೆ ಹೋಗ್ಬಹುದು. ನಾನು ತಗೊಂಡ್ಬರ್ತೀನಿ. ಪ್ರತ್ಯಕ್ಷ ನೋಡಿದ್ಮೇಲೆ ಹೇಳೋದೇನಿರುತ್ತೆ? ಅದು ನಿಜ. ಅಲ್ಲೋ ಬೀಗ ತಗೊಂಡೆ ಮನೆ ದುಡ್ಡು ಆಸೆ ಇರುತ್ತೆ, ಇಲ್ಲ ನಿಮ್ ಸ್ಥಾನಕ್ಕೆ ಬಂದು ಎಲ್ರ ಮೇಲೂ ದಬ್ಬಾಳಿಕೆ ನಡೆಸಬೇಕು ಅನ್ನೋ ಆಸೆನೂ ಇರುತ್ತೆ. ಇರುತ್ತೆ ಇರುತ್ತೆ ಮನಸ್ಸು ಆಸೆ ಹುಟ್ಟ, ಅದ್ರಲ್ಲಿ ಏನಿರುತ್ತೋ ಇರೋದು. ಏನಮ್ಮ ಬೀಗದ ಕೈ ನಿಂತಿಕ್ಕೆ ನನ್ಗೆ ಯಾಗಮ್ಮ ಬಂತು? ನನಗೆ ಗೊತ್ತಿಲ್ಲ. ಕಳ್ಳ ಕಳ್ಳ ಅಂತ ಒಪ್ಕೋತಾನ, ಸುಳ್ಳ ಸುಳ್ಳ ಅಂತ ಒಪ್ಕೋತಾನ. ಮನೆ ಹಾಳ್ತನ ಮಾಡೋ ಪ್ರತಿಯೊಬ್ಬರಿಗೂ ಮಹರ್ಷಿ ಅನ್ನಿಸ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಮತ್ತೆ ಬೀಗದ ಕೈ ವಿಷಯ ಬಿಡಿ, ಮೊದಲು ಬೀರು ವಿಷಯ ನೋಡಿ. ಮನೆ ಹಾಳು ಮಾಡ್ಬಿಟ್ರಲ್ಲಪ್ಪ, ಕಟ್ಕೊಡೋದಲ್ಲಪ್ಪ. ನನ್ ಮನೆ ಹಾಳು ಮಾಡ್ಬಿಟ್ರಲ್ಲಪ್ಪ, ಮನೆ ಹಾಳಾಗ್ಲಿ. ಗುಡಿಸಿ ಗುಂಡಾಂತರ ಮಾಡ್ಬಿಟ್ರಲ್ಲಪ್ಪ, ಅವ್ರ ನಿರ್ವಂಶ ಆಗ್ಲಿ. ಯಾಕೆ ಪಡ್ಕೋತಾ ಇದ್ದೀಯ? ನೀನು ಶಾಶ್ವತ ಅಲ್ಲ, ನಾನು ಶಾಶ್ವತ ಅಲ್ಲ. ಇನ್ನು ಒಡವೆ ಐಶ್ವರ್ಯ ಶಾಶ್ವತವಾಗಿರುತ್ತೇನೆ. ಹೋದ್ರೆ ಹೋಗುತ್ತೆ ಬಿಡೆ. ಸಾಕು ನೋಡಿ, ಇಂಥ ಹೊತ್ತಿನಲ್ಲಿ ನಿಮ್ ಪುರಾಣ ಓದಿ ನಾನು ಹೊಟ್ಟೆ ಉಳಿಸ್ಬೇಡಿ. ಎಲ್ಲಿಟ್ಟಿದ್ರೆ ಕದ್ದು ಹೊಡೆದ ಹಣ ಎಲ್ಲಿಟ್ಟಿದ್ರೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅಂತ ತಕ್ಷಣ ಬಿಟ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ಬೀಗದ ಕೈ ಕದ್ದವನು ಒಡವೆ ಕದ್ದಿರ್ತಾ ಇರ್ತೀರಾ? ಎಲ್ಲಿಟ್ಟಿದ್ರಿ ಬಗಳೆ? ಮಾತಾಡಮ್ಮ, ಸುಮ್ಮನಿದ್ರೆ ನೀನೇ ಕಳ್ಳಿಟ್ಟು ನಿಂತವ್ರ ಮಾಡ್ತಾರೆ. ನಮ್ಗೋದು ಬಿಡೋದು ಮುಖ್ಯ ಅಲ್ಲಮ್ಮ. ನಿನ್ನ ಮೇಲೆ ಎಲ್ರಿಗೂ ಸಂಶಯ ಬಂದಿದೆ. ನಿಜ ಏನಂತ ಹೇಳಮ್ಮ. ನಾನು ತಗೊಂಡಿಲ್ಲ, ಇದಕ್ಕಿಂತ ಹೆಚ್ಚಿಗೆ ಏನ್ ಹೇಳಿ ಮಾವ? ವಿನಾಕಾರಣ ಅಪವಾದ ಹೊತ್ಕೊಳ್ಳೋದು ಒಳ್ಳೇದಲ್ಲಮ್ಮ. ಮಾವ, ನೀವ್ಯಾಕೆ ಸುಮ್ಮನೆ ಇವಳ ಹತ್ರ ಬೇಕೊತೀರಾ? ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಹಾಗೆ ಪೊಲೀಸರು ಕರೆಸಿದ್ರೆ ಅವರೇ ಇವಳು ಬಾಯಿ ಬಿಡಿಸ್ತಾರೆ. ಶೋಭಾ, ನನ್ನ ಹೋಗಕ್ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಮ್ಮ. ಫೋನ್ ಮಾಡ್ತೀನಿ, ನಿಜವಾದ ಕಳ್ಳನ್ನ ತೋರಿಸ್ತೀನಿ.
ಯಾಕಮ್ಮ ಮನೆ ಕಳ್ಳ ಸಿಕ್ಬಿಡ್ತಾನೆ ಅಂತ ನಿಜ ಯಾವತ್ತಾದ್ರೂ ಗೊತ್ತಾಗ್ಲೇಬೇಕಲ್ಲ. ನೀನ್ ಸುಮ್ಮನೆ ನೀನು ಈ ಕೆಲಸ ಕಂಟಿ ಮಾಡಬೇಡ. ನನಗೆ ಫೋನ್ ಮಾಡೋದಕ್ಕೆ ಬಿಡು, ಇಲ್ಲ ಹಣ ಹೊರಗೆ ಏನಾಯ್ತು ಅಂತ ಹೇಳು. ನಿಮ್ಮ ಹತ್ರ ಇಂಥ ವಿಷಯ ಎಲ್ಲ ಹೇಳ್ಬಾರ್ದು. ಆದ್ರೆ ಮನೆ ಬೇರೆ ದಾರಿಯೂ ಇಲ್ಲ. ಈ ಮನೆ ಅನ್ನ ಎಂಥವನು ಅಂತ ನಿಮಗೆ ಗೊತ್ತಿದೆ. ಅವನಿಗೆ ಬೇರೆ ಹೆಣ್ಣಿಗೆ ಸಂಬಂಧ ಇದೆ. ನಿನ್ನ ಬೇರೆ ಕೊಡ್ಬೇಕು ಅಂತ ಅತ್ತನ ಪ್ರಶ್ನೆ ಹೇಳಿ ಸುಶೀಲನ್ ಗೊತ್ತಿದ್ದ ಸರಿನ ಎತ್ಕೊಂಡು ತಗೊಂಡು ಹಾಕೊಟ್ಟಿದ್ದಾನೆ. ಅದ್ ನಿನಗೆ ಆಗ್ಬೋದು. ಆ ಹೆಣ್ಣನ್ನ ನೀನು ಬೇರೆ ಕುಡಿಯ ಮಾಡಿದೆ. ಅವಳ ಪಕ್ಕದಲ್ಲಿ ಸುಶೀಲನ್ ಸರ ಇತ್ತು. ನಿಮ್ಮ ಮನೆಯಲ್ಲಿ ಒಡವೆ ಹಣವನ್ನು ಕದ್ದು ಅವನು ಕೊಟ್ಟು ದಯವಿಟ್ಟವನ್ನ ನಿನ್ನ ಹಾಕಿರ್ಬೇಕು. ಈ ಸರದ ವಿಷಯ ಅವತ್ತಿನ ನನಗೆ ಯಾಕೆ ಹೇಳಲಿಲ್ಲ? ನಿಮ್ಮ ಮನೆ ಮನೆಯಲ್ಲಿ ಬೀದಿ ಪಾಡಾಗಿ ಅಲ್ಲ ಅಂತ ನಿಜ ಹೇಳಿದ್ರೆ ನಿಮ್ಮ ನಿಜ ಸಂತ ಕೊಡ್ತಾರೆ ಅಂತ ನೀವೀಗ ಪೊಲೀಸ್ನವ್ರನ್ನ ಕರೆಸಿದ್ರೆ ನೀವು ನಿಜ ಹೇಳಬೇಕಾಗುತ್ತೆ. ಕಣ್ಣಿಗೆ ಬೇಗ ಹಾಕಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೀವು ನಿಜ ಗೊತ್ತಿರೋದು ಈ ಸಂಸಾರದ ಖಂಡಿತ ಏನಾಗುತ್ತೆ. ಅದಕ್ಕೋಸ್ಕರ ಮಾಡಿದವರು ಅಪವಾದದಿಂದ ಉಳಿಸ್ಕೋತೀಯ? ಪರವಾಗಿಲ್ಲ ಮಾವ, ನಿಮಗೆಷ್ಟು ಅಪರಾಧಗಳನ್ನ ಹೊತ್ತೋರು ತಂದೆಗಳು ನಿಮಗೆ ಇರಲಿ. ನಿಮ್ಮ ಮಗಳ ಕಣ್ಣು ನೀರು ಬರೋದನ್ನ ನಾನು ಕಲಿತಲ್ಲ.